ಶ್ಲಾಘನೆಗೆ ವ್ಯಕ್ತವಾಗಿದೆ. ಅಲ್ಲ ಅದನ್ನು ವ್ಯಾಖ್ಯಾನ ಮಾಡಬಾರ್ದಂತ ಏನಿಲ್ಲಲ್ಲ, ಮಾಡ್ಬೋದು. ಈಗ ಯಾವುದೋ ಒಂದು ವಿಷಯ ಹೇಳಿದ್ರು ಕೂಡ ಅವರು ಮೊದಲು ಕಾಂಗ್ರೆಸ್ಗರು, DCM ಅವರು ಸಮಾನತೆ ಬಗ್ಗೆ ಗೊತ್ತಿರುವಂಥವ್ರು, ಹೀಗಾಗಿ ಹೇಳಿರ್ಬೋದು, ಸಂದರ್ಭಕ್ಕೆ ಅನುಗುಣವಾಗಿ ಹೇಳಿರ್ಬೋದು. ಸೊ ಹೇಳಿದ ತಕ್ಷಣ ನಾವು BJP ಆಗೋಲ್ಲ, RSSನವರಾಗೋಲ್ಲ. ಸೊ ಹೇಳುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ, ಇಂಥ ಘಟನೆಗಳು ಭಾಳ ಸದನಲ್ಲಿ ಆಗಿದೆ, ಹೇಳಿದ್ದಾರೆ, ಅವ್ರನ್ನ ಹೊಗಳಿದ್ದಾರೆ, ಸೊ ಪ್ರೀತಿ ಮಾಡಿದ್ದಾರೆ. 20-30 ವರ್ಷಗಳಲ್ಲಿ ಭಾಳಷ್ಟು ಘಟನೆಗಳನ್ನು ನೋಡಿದ್ದೀವಿ. ಆ ರೀತಿ ಹೇಳಿರ್ಬೋದು ಅಷ್ಟೇ. ಅವ್ರ ಐಡಿಯಾಲಜಿ, ಅವ್ರ ಪಕ್ಷ ಸಿದ್ಧಾಂತ ಬದಲಾವಣೆ ಆಗೋಲ್ಲ. ಬಟ್ ಪ್ರಧಾನಿ ಮೋದಿಯವರು ತಮ್ಮ ಭಾಷಣದಲ್ಲಿ RSS ಬಗ್ಗೆ ಉಲ್ಲೇಖ ಮಾಡಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಅದನ್ನು ವಿರೋಧ ವ್ಯಕ್ತವಾಗಿತ್ತು. ಬಟ್ DCM ಅವರೇ ನಿಮ್ಮದೇ ಪಕ್ಷದಂತಹ ನಾಯಕರು, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. DCM ಅವರು ಕಾಂಗ್ರೆಸ್ ಪಕ್ಷದ ನಿರ್ಣಯ ಅಲ್ಲ, ಅಥವಾ ಕಾಂಗ್ರೆಸ್ ಪಕ್ಷದ ಅದು ಒಗ್ಗಟ್ಟಾಗಿ ಅಲ್ಲ. ಅವರು ವೈಯಕ್ತಿಕವಾಗಿ ಹೇಳಿದರೆ ಅದು ವೈಯಕ್ತಿಕವಾಗಿ ಪರಿಗಣಿಸಬೇಕಾಗ್ತದೆ. ಸರ್, ಇನ್ನೊಂದು ಧರ್ಮಸ್ಥಳದ್ದು ಇದರ ಹುಂಡಿ ವಿಚಾರದ ಬಗ್ಗೆ ಎಡಪಂಥೀಯರು ಎಣಿಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಬೇಡ, ನಮಗೆ ಸಂಬಂಧಪಟ್ಟಿದ್ದಲ್ಲ. ಶ್ಲಾಘನೆಗೆ ವ್ಯಕ್ತವಾಗಿದೆ. ಅಲ್ಲ ಅದನ್ನು ವ್ಯಾಖ್ಯಾನ ಮಾಡಬಾರ್ದಂತ ಏನಿಲ್ಲಲ್ಲ, ಮಾಡ್ಬೋದು. ಈಗ ಯಾವುದೋ ಒಂದು ವಿಷಯ ಹೇಳಿದ್ರು ಕೂಡ ಅವರು ಮೊದಲು ಕಾಂಗ್ರೆಸ್ಗರು, DCM ಅವರು ಸಮಾನತೆ ಬಗ್ಗೆ ಗೊತ್ತಿರುವಂಥವ್ರು, ಹೀಗಾಗಿ ಹೇಳಿರ್ಬೋದು, ಸಂದರ್ಭಕ್ಕೆ ಅನುಗುಣವಾಗಿ ಹೇಳಿರ್ಬೋದು. ಸೊ ಹೇಳಿದ ತಕ್ಷಣ ನಾವು BJP ಆಗೋಲ್ಲ, RSSನವರಾಗೋಲ್ಲ. ಸೊ ಹೇಳುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ, ಇಂಥ ಘಟನೆಗಳು ಭಾಳ ಸದನಲ್ಲಿ ಆಗಿದೆ, ಹೇಳಿದ್ದಾರೆ, ಅವ್ರನ್ನ ಹೊಗಳಿದ್ದಾರೆ, ಸೊ ಪ್ರೀತಿ ಮಾಡಿದ್ದಾರೆ. 20-30 ವರ್ಷಗಳಲ್ಲಿ ಭಾಳಷ್ಟು ಘಟನೆಗಳನ್ನು ನೋಡಿದ್ದೀವಿ. ಆ ರೀತಿ ಹೇಳಿರ್ಬೋದು ಅಷ್ಟೇ. ಅವ್ರ ಐಡಿಯಾಲಜಿ, ಅವ್ರ ಪಕ್ಷ ಸಿದ್ಧಾಂತ ಬದಲಾವಣೆ ಆಗೋಲ್ಲ. ಬಟ್ ಪ್ರಧಾನಿ ಮೋದಿಯವರು ತಮ್ಮ ಭಾಷಣದಲ್ಲಿ RSS ಬಗ್ಗೆ ಉಲ್ಲೇಖ ಮಾಡಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಅದನ್ನು ವಿರೋಧ ವ್ಯಕ್ತವಾಗಿತ್ತು. ಬಟ್ DCM ಅವರೇ ನಿಮ್ಮದೇ ಪಕ್ಷದಂತಹ ನಾಯಕರು, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. DCM ಅವರು ಕಾಂಗ್ರೆಸ್ ಪಕ್ಷದ ನಿರ್ಣಯ ಅಲ್ಲ, ಅಥವಾ ಕಾಂಗ್ರೆಸ್ ಪಕ್ಷದ ಅದು ಒಗ್ಗಟ್ಟಾಗಿ ಅಲ್ಲ. ಅವರು ವೈಯಕ್ತಿಕವಾಗಿ ಹೇಳಿದರೆ ಅದು ವೈಯಕ್ತಿಕವಾಗಿ ಪರಿಗಣಿಸಬೇಕಾಗ್ತದೆ. ಸರ್, ಇನ್ನೊಂದು ಧರ್ಮಸ್ಥಳದ್ದು ಇದರ ಹುಂಡಿ ವಿಚಾರದ ಬಗ್ಗೆ ಎಡಪಂಥೀಯರು ಎಣಿಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಬೇಡ, ನಮಗೆ ಸಂಬಂಧಪಟ್ಟಿದ್ದಲ್ಲ.